ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್ ಆದಂತಹ VSEPR ಥಿಯರಿ, ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಬರುವಂತಹ VSEPR ಥಿಯರಿ ಮಸ್ಟ್ ಅಂಡ್ ಶುಡ್ ಕ್ವೆಶನ್ ಫಾರ್ 3 ಮಾರ್ಕ್. ಸೊ 3 ಮಾರ್ಕ್ ಅಲ್ಲಿ ನಿಮಗೆ VSEPR ಥಿಯರಿನ ಯೂಸ್ ಮಾಡಿಕೊಂಡು ಒಂದಷ್ಟು ಮಾಲಿಕ್ಯೂಲ್ಸ್ ಇದಾವೆ. ಸೊ ಆ ಮಾಲಿಕ್ಯೂಲ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ಮಾಲಿಕ್ಯೂಲ್ದು ಜಮಿಟ್ರಿ ಮತ್ತೆ ಬಾಂಡ್ ಆಂಗಲ್ನ ಡಿಸ್ಕಸ್ ಮಾಡಿ ಅಂತ ಕೇಳ್ತಾರೆ. ಸೊ ಹೇಗೆ ಯಾವುದೇ ಒಂದು ಮಾಲಿಕ್ಯೂಲ್ದು ಜಮಿಟ್ರಿ ಅಂಡ್ ಬಾಂಡ್ ಆಂಗಲ್ನ ಡಿಸ್ಕಸ್ ಮಾಡ್ಬೋದು ಬೈ ಯೂಸಿಂಗ್ VSEPR ಥಿಯರಿ ಅಂತ ಅಂದ್ರೆ, VSEPR ಫಸ್ಟ್ ಆ ಪರ್ಟಿಕ್ಯುಲರ್ ವರ್ಡ್ಸ್ ಗೊತ್ತಿರಬೇಕು. VSEPR ಸ್ಟ್ಯಾಂಡ್ಸ್ ಫಾರ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಈ ಹಿಂದಿನ ವಿಡಿಯೋಸ್ ಅಲ್ಲಿ ನಾನು ಈ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಹೇಗಿರುತ್ತೆ ಅಥವಾ ಅದನ್ನ ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅನ್ನೋದನ್ನ ಆಲ್ರೆಡಿ ಹೇಳಿದ್ದೀನಿ. ಸೊ ವೇಲೆನ್ಸ್ ಶೆಲ್ ಅಂದ್ರೆ ಯಾವುದೇ ಒಂದು ಮಾಲಿಕ್ಯೂಲ್ ಅಂತ ತಗೊಳ್ಳಿ, ಆ ಮಾಲಿಕ್ಯೂಲ್ಗೆ ಕೊನೆ ಶೆಲ್, ಔಟರ್ ಮೋಸ್ಟ್ ಶೆಲ್, ವೇಲೆನ್ಸ್ ಆರ್ಬಿಟಲ್ ಅಥವಾ ಔಟರ್ ಮೋಸ್ಟ್ ಆರ್ಬಿಟಲ್ ನ ನಾವು ವೇಲೆನ್ಸ್ ಶೆಲ್ ಅಂತ ಹೇಳ್ತೀವಿ. ಆ ಕೊನೆ ಆರ್ಬಿಟಲ್ ಅಲ್ಲಿ ಅಥವಾ ಕೊನೆ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಪೇರ್ ಇದಾವೆ ಅಂಡ್ ಆ ಎಲೆಕ್ಟ್ರಾನ್ ಪೇರ್ಸ್ ನೇಚರ್ ಏನು, ಯಾವ ರೀತಿಯ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟಿದಾವೆ, ಯಾವ ರೀತಿಯಲ್ಲಿ ಇದಾವೆ ಅಂಡ್ ಅವುಗಳ ನಡುವೆ ಆಗುವಂತ ರಿಪಲ್ಷನ್ ಯಾವ ರೀತಿ ಇದೆ, ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನ ನೆನ್ಪಿಟ್ಕೊಬೇಕಾಗುತ್ತೆ. ಸೊ ಯಾವಾಗ VSEPR ಥಿಯರಿನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವುದೇ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಆಗಿ ತಗೊಂಡು, ವಿ ಹ್ಯಾವ್ ಟು ಗೋ ಬೈ ಒನ್ ರೂಲ್. ಸೊ ದಟ್ ರೂಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ VSEPR ಥಿಯರಿ. ಏನು ಆ ರೂಲ್ ಅಂತ ಹೇಳಿದ್ರೆ, ಲೋನ್ ಪೇರ್ ರಿಪಲ್ಷನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ lone pair bond pair repulsion, that is always greater than bond pair repulsion. ಈ ಪರ್ಟಿಕ್ಯುಲರ್ ಥಿಂಗ್ ಅರ್ಥ ಆಯ್ತು ಅಂದ್ರೆ ನಮ್ಗೆ ಈಸಿಯಾಗಿ VSEPR ಥಿಯರಿನ ನೆನ್ಪಿಟ್ಕೊಬಹುದು. ಸೊ VSEPR ಥಿಯರಿ ಅಂತ ಅಂದ ತಕ್ಷಣ ಈ ರೂಲ್ ನೆನಪಾಗಬೇಕು. ಸೊ ಲೋನ್ ಪೇರ್ ರಿಪಲ್ಷನ್ ಯಾವಾಗಲೂ ಜಾಸ್ತಿ ಇರುತ್ತೆ ಲೋನ್ ಪೇರ್ ಬಾಂಡ್ ಪೇರಿಗೆ ಕಂಪೇರ್ ಮಾಡಿದ್ರೆ ಅಂಡ್ ಬಾಂಡ್ ಪೇರಿಗೆ ಕಂಪೇರ್ ಮಾಡ್ತಾ ಹೋದಾಗ. ನಮಗೆ ಕೊಟ್ಟಿರುವಂತ ಮಾಲಿಕ್ಯೂಲ್ ಅಲ್ಲಿ ಇರುವಂತ ಸೆಂಟ್ರಲ್ ಆಟಮ್ ಸುತ್ತ ಬರೀ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಅವಾಗ ನಮಗೆ ರಿಪಲ್ಷನ್ ತುಂಬಾ ಕಡಿಮೆ ಇರುತ್ತೆ. ನಮಗೆ ಕೊಟ್ಟಿರುವಂತ ಮಾಲಿಕ್ಯೂಲ್ ಅಲ್ಲಿ ಸೆಂಟ್ರಲ್ ಆಟಮ್ ಸುತ್ತ ಬರೀ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ನಮ್ಗೆ ರಿಪಲ್ಷನ್ ತುಂಬಾ ಕಡಿಮೆ ಇರುತ್ತೆ. ಬರೀ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ರಿಪಲ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಕೆಲವೊಂದು ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಕೆಲವೊಂದು ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಆದ್ರೆ ರಿಪಲ್ಷನ್ ನಿಮ್ಗೆ ಆಲ್ಮೋಸ್ಟ್ ಮೀಡಿಯಂ ಆಗಿರುತ್ತೆ. ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್, ದಟ್ ಈಸ್ ಅಮೋನಿಯಾ ಮಾಲಿಕ್ಯೂಲ್. ಸೊ how we are going to explain the shape and bond angle of ammonia molecule based on VSEPR theory. So first and foremost VSEPR theory ಇಂದ ಈ ರೂಲ್ ನೆನಪಿರ್ಬೇಕು ಅಂತ ಹೇಳಿದೀನಿ. ಸೊ ಈ ರೂಲ್ ಆದ್ಮೇಲೆ ಯಾವುದೇ ಒಂದು ಮಾಲಿಕ್ಯೂಲ್ ಕೊಟ್ಟಾಗ ಸ್ಟೆಪ್ ಬೈ ಸ್ಟೆಪ್ ಆ ಮಾಲಿಕ್ಯೂಲ್ VSEPR ಥಿಯರಿನ ಯೂಸ್ ಮಾಡಿಕೊಂಡು ಹೇಗೆ ನಾವು ಜೆಮಿಟ್ರಿ ಅಂಡ್ ಬಾಂಡ್ ಆಂಗಲ್ ನ ನೋಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀವಿ. ಸೊ ಫಸ್ಟ್ ಪಾಯಿಂಟ್, ಕೊಟ್ಟಿರೋಂತ ಮಾಲಿಕ್ಯೂಲ್ ಅಲ್ಲಿ ನಾವು ಸೆಂಟ್ರಲ್ ಆಟಮ್ ಯಾವುದು ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಸೊ ಹಿಯರ್ ನೈಟ್ರೋಜನ್ ಈಸ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಅದೇ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಆಟಮ್ಗೆ ಉಳಿದಿರೋ ಎಲ್ಲಾ ಆಟಮ್ಗಳು ಬಂದು ಕಂಬೈನ್ ಆಗಿರುತ್ತೆ ಅಥವಾ ಅಟ್ಯಾಚ್ ಆಗಿರುತ್ತೆ. ಸೊ ಆ ಆಟಮ್ ನಿಮ್ಗೆ ಸೆಂಟ್ರಲ್ ಆಟಮ್ ಆಗಿರುತ್ತೆ. ಇಲ್ಲಿ ಅಮೋನಿಯಾದಲ್ಲಿ ಒಂದು ನೈಟ್ರೋಜನ್ಗೆ ಸುತ್ತ 3 ಹೈಡ್ರೋಜನ್ ಬಂದು ಅಟ್ಯಾಚ್ ಆಗಿರುತ್ತೆ. ದಟ್ಸ್ ವೈ ನೈಟ್ರೋಜನ್ ವಿಲ್ ಬಿ ದ ಸೆಂಟ್ರಲ್ ಆಟಮ್. ದೆನ್ ಸೆಂಟ್ರಲ್ ಆಟಮ್ ನ ಚೂಸ್ ಮಾಡ್ಕೊಂಡಾದ್ಮೇಲೆ ಸೆಕೆಂಡ್ ಸ್ಟೆಪ್,
ಆ ಸೆಂಟ್ರಲ್ ಆಟಮ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ, ಯಾವ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಇದಾವೆ ಅನ್ನೋದನ್ನ ನೋಡ್ಬೇಕು. ಸೊ ಹಿಯರ್ central atom is nitrogen, and this nitrogen always contains 3 bond pair electrons and 1 lone pair electron. So ಈ ನೈಟ್ರೋಜನ್ ಏನ್ ಮಾಡುತ್ತೆ, ನಿಮಗೆ 3 ಬಾಂಡ್ ಪೇರ್ ಎಲೆಕ್ಟ್ರಾನ್ ನ ಕೊಡುತ್ತೆ ಮತ್ತೆ 1 ಲೋನ್ ಪೇರ್ ಎಲೆಕ್ಟ್ರಾನ್ ನ ಹೊಂದಿರುತ್ತೆ. ಈ 3 ಬಾಂಡ್ ಪೇರ್ ಎಲೆಕ್ಟ್ರಾನ್ ಯಾವ್ದ್ರ ಜೊತೆಲಿ ಇರುತ್ತೆ ಅಂದ್ರೆ 3 ಹೈಡ್ರೋಜನ್ ಆಟಮ್ ಜೊತೆಗೆ ನಿಮ್ಗೆ ಕಂಬೈನ್ ಆಗಿರುತ್ತೆ. 1 ಲೋನ್ ಪೇರ್ ಎಲೆಕ್ಟ್ರಾನ್ ನೈಟ್ರೋಜನ್ ಆಟಮ್ ಮೇಲೆ ಇರುತ್ತೆ. ಸೊ ಈಗ ಯಾವ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಇದೆ ಮತ್ತೆ ಎಷ್ಟಿದೆ ಅನ್ನೋದು ಗೊತ್ತಾಗಿದೆ. ನೆಕ್ಸ್ಟ್ ಯಾವ ಟೈಪ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದು ಗೊತ್ತಾಗಿದೆ. ಅವುಗಳ ನಡುವೆ ಯಾವ ರೀತಿಯ ರಿಪಲ್ಷನ್ ಇದೆ ಅನ್ನೋದ್ರ ಮೇಲೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸಪೋಸ್ ಇರುವಂತ ಎಲ್ಲಾ ಎಲೆಕ್ಟ್ರಾನ್ ಪೇರ್ಸ್ ಬಾಂಡ್ ಪೇರ್ ಆಗಿದ್ದಿದ್ರೆ ಟೋಟಲ್ ಆಗಿ ನಮಗೆ 4 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಆಗ್ತಿತ್ತು. ಸೊ 4 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂದ್ರೆ ನಮಗೆ VSEPR ಥಿಯರಿ ಒಂದು ಲಿಸ್ಟ್ ಇದೆ. ಜಸ್ಟ್ ಗೋ ಥ್ರೂ your NCERT textbook. You will be having one list of compound and their geometry. So there they have mentioned ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ಗೆ ಯಾವ ಪರ್ಟಿಕ್ಯುಲರ್ ಜಿಯೋಮೆಟ್ರಿನ ಪೊಸೆಸ್ ಮಾಡುತ್ತವೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಟೋಟಲ್ ಆಫ್ 4 ಎಲೆಕ್ಟ್ರಾನ್ ಪೇರ್ಸ್ ಆಗಿರೋದ್ರಿಂದ ಥಿಯರಿಟಿಕಲ್ ಆಗಿ ನಿಮ್ಗೆ theoretical geometry would be tetrahedral because it contains 4 electron pairs. Theoretical geometry tetrahedral ಆಗಿರಬೇಕಿತ್ತು. and tetrahedral ಆಗಿದ್ದಿದ್ರೆ ಅವುಗಳ ಬಾಂಡ್ ಆಂಗಲ್ ಕೂಡ ಟೆಟ್ರಾಹೆಡ್ರಲ್ ಬಾಂಡ್ ಆಂಗಲ್ ಆಗಿರ್ತಿತ್ತು. ಟೆಟ್ರಾಹೆಡ್ರಲ್ ಬಾಂಡ್ ಆಂಗಲ್ ಅಂದ್ರೆ ದಟ್ ಈಸ್ 109.5 ಡಿಗ್ರಿ. ಥಿಯರಿಟಿಕಲ್ ಜಿಯೋಮೆಟ್ರಿ ಅಕಾರ್ಡಿಂಗ್ ಟು ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಮಗೆ ಟೆಟ್ರಾಹೆಡ್ರಲ್ ಮತ್ತು 109.5 ಡಿಗ್ರಿ ಬಾಂಡ್ ಆಂಗಲ್ ಇರಬೇಕಿತ್ತು. ಬಟ್ ಇಲ್ಲಿ ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಇರಲ್ಲ. ಯಾಕೆ ಅಂದ್ರೆ ಕೊಟ್ಟಿರುವಂತ 4 ಎಲೆಕ್ಟ್ರಾನ್ ಪೇರ್ ಅಲ್ಲಿ 3 will be the bond pair and 1 will be the lone pair. So 3 bond pair and 1 lone pair ಆಗಿರೋದ್ರಿಂದ we have one more point. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಈ ರೂಲ್ ನ ನೆನ್ಪಿಟ್ಕೊಳ್ಳೇಬೇಕು. VSEPR ಥಿಯರಿನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಬಟ್ bond pair lone pair or lone pair bond pair repulsion is always greater than bond pair repulsions. So ಕೊಟ್ಟಿರೋಂಥ ಮಾಲಿಕ್ಯೂಲ್ ಅಲ್ಲಿ 3 ಬಾಂಡ್ ಪೇರ್ 1 ಲೋನ್ ಪೇರ್ ಇರೋದ್ರಿಂದ ಅಲ್ಲಿ ರಿಪಲ್ಷನ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬಾಂಡ್ ಪೇರ್ ರಿಪಲ್ಷನ್ಸ್ಗೆ. ಸೊ ಬಾಂಡ್ ಪೇರ್ ರಿಪಲ್ಷನ್ಸ್ ಏನಾದ್ರು ಇದ್ದಿದ್ರೆ ಅಲ್ಲಿ ತುಂಬಾ ಕಡಿಮೆ ಬಾಂಡ್ ರಿಪಲ್ಷನ್ ಇರ್ತಿತ್ತು. ಸೊ ಬಾಂಡ್ ಆಂಗಲ್ ನಿಮ್ಗೆ ಡಿಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಥವಾ ರೆಡ್ಯೂಸ್ ಆಗ್ತಿರ್ಲಿಲ್ಲ. ಇಲ್ಲಿ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಇರೋದ್ರಿಂದ ಟು ಮಿನಿಮೈಸ್ ದ ರಿಪಲ್ಷನ್ ವಿ ಹ್ಯಾವ್ ಟು ರೆಡ್ಯೂಸ್ ಬಾಂಡ್ ಆಂಗಲ್. ಸೊ ರಿಪಲ್ಷನ್ ನ ಕಡಿಮೆ ಮಾಡಬೇಕು ಅಂದ್ರೆ ಬಾಂಡ್ ಆಂಗಲ್ ಕೂಡ ಕಡಿಮೆ ಆಗುತ್ತೆ. ಸೊ ಈಗ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಇರೋದ್ರಿಂದ ಬಾಂಡ್ ಆಂಗಲ್ ಡಿಸ್ಟಾರ್ಟ್ ಆಗುತ್ತೆ. ವೈ ದ ಬಾಂಡ್ ಆಂಗಲ್ ವಿಲ್ ಡಿಸ್ಟಾರ್ಟ್ ಅಂದ್ರೆ to minimize repulsion, bond angle changes from ನಮಗೆ ಬಾಂಡ್ ಆಂಗಲ್ ಏನಾಗುತ್ತೆ, ಟೆಟ್ರಾಹೆಡ್ರಲ್ ಬಾಂಡ್ ಆಂಗಲ್ ಇರಲ್ಲ. ಬಾಂಡ್ ಆಂಗಲ್ ವಿಲ್ reduce from 109.5 degree to 107 degree. ಇದು ನೆನ್ಪಿಟ್ಕೊಳ್ಳೇಬೇಕು. ಸೊ ರಿಪಲ್ಷನ್ ನ ಕಡಿಮೆ ಮಾಡೋಕ್ಕೋಸ್ಕರ ಬಾಂಡ್ ಆಂಗಲ್ ಕಡಿಮೆ ಆಗುತ್ತೆ. ಯಾಕಂದ್ರೆ ರಿಪಲ್ಷನ್ ಜಾಸ್ತಿ ಆದಷ್ಟು ಬಾಂಡ್ ಆಂಗಲ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಾವು ಬಾಂಡ್ ಆಂಗಲ್ ಕಡಿಮೆ ಮಾಡ್ತಿದೀವಿ ಅಂದ್ರೆ ಅದರ ಅರ್ಥ ಪರ್ಟಿಕ್ಯುಲರ್
ಆಟಮ್ಸ್ ಹತ್ರ ಬರ್ತಿದೆ, ಸೊ ರಿಪಲ್ಷನ್ ಕಡಿಮೆ ಆಗ್ತಿದೆ ಅಂತ. ಸೊ ರಿಪಲ್ಷನ್ ಕಡಿಮೆ ಆಯ್ತು, ಬಾಂಡ್ ಆಂಗಲ್ ಕೂಡ 109.5 ಡಿಗ್ರಿಯಿಂದ 107 ಡಿಗ್ರಿಗೆ ಕಡಿಮೆ ಆಗಿದೆ. ಸೊ ಬಾಂಡ್ ಆಂಗಲ್ ಕಡಿಮೆ ಆಯ್ತು ಅಂದ್ರೆ 107 ಡಿಗ್ರಿಗೆ ನಮಗೆ ಟೆಟ್ರಾಹೆಡ್ರಲ್ ಶೇಪ್ ಇರಲ್ಲ. ಸೊ geometry will be trigonal pyramidal. ಟ್ರಿಗನಲ್ ಪಿರಮಿಡಲ್ ಜಿಯೋಮೆಟ್ರಿ ಸಿಗುತ್ತೆ. ಸೊ ಟ್ರಿಗನಲ್ ಪಿರಮಿಡಲ್ ಜಿಯೋಮೆಟ್ರಿ ಇದೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಯು ಪೀಪಲ್ ಹ್ಯಾವ್ ಟು ಮೆನ್ಷನ್ ದ ಟ್ರಿಗನಲ್ ಪಿರಮಿಡಲ್ ಸ್ಟ್ರಕ್ಚರ್. ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಬರೆದು ನೀವು ಮೆನ್ಷನ್ ಮಾಡ್ಬೋದು, ಅಥವಾ ಟ್ರಿಗನಲ್ ಪಿರಮಿಡಲ್ ಅಂತ ಬರೆದಾದ್ಮೇಲೆ ಡೈರೆಕ್ಟ್ ಆಗಿ ಆ ಮಾಲಿಕ್ಯೂಲ್ದು ಸ್ಟ್ರಕ್ಚರ್ ಬರೀರಿ. ಸೊ ನಾನಿಲ್ಲಿ ಮಾಲಿಕ್ಯೂಲ್ಗಳ ನಡುವೆ ಬಾಂಡ್ ಯಾವ್ದಿರುತ್ತೆ ಮತ್ತೆ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಬರೆದು ತೋರಿಸ್ತೀನಿ. So structure of that particular ammonia molecule will be like this. ಇಲ್ಲಿ ನಾನು ನಿಮಗೆ ಬಾಂಡ್ ಆಂಗಲ್ ಕೂಡ ಮೆನ್ಷನ್ ಮಾಡಿ ತೋರಿಸ್ತೀನಿ. ದೆನ್ ಯು ಪೀಪಲ್ ಕ್ಯಾನ್ ಈಸಿಲಿ ರಿಮೆಂಬರ್ that will be 107 ಡಿಗ್ರಿ. ಸೊ ಟ್ರಿಗನಲ್ ಪಿರಮಿಡಲ್ ಸ್ಟ್ರಕ್ಚರ್ ಇರುತ್ತೆ, 107 ಡಿಗ್ರಿ ನಿಮಗೆ ಬಾಂಡ್ ಆಂಗಲ್ ಇರುತ್ತೆ. ಅಂಡ್ ಬಾಂಡ್ ಆಂಗಲ್ ಫಸ್ಟ್ 109.5 ಡಿಗ್ರಿಯಿಂದ 107 ಡಿಗ್ರಿಗೆ ರೆಡ್ಯೂಸ್ ಆಗಿದೆ. ಇದಿಷ್ಟು ಬರೆದು ಸ್ಟ್ರಕ್ಚರ್ ಬರೆದ್ರೆ that will be the final answer. So whenever you people are going to answer this particular type of VSVPR theory questions, you people will get such questions for 3 marks. Just 3 marks na ಎಷ್ಟು ಈಸಿ ಆಗಿ ಸ್ಕೋರ್ ಮಾಡೋದು ಅಂತ ಪಾಯಿಂಟ್ಸ್ ವೈಸ್ ಹೇಳಿದ್ದೀನಿ. ಫಸ್ಟ್ ಯು ಪೀಪಲ್ ಹ್ಯಾವ್ ಟು ಮೆನ್ಷನ್ the central atom, around the central atom how many electrons and which type of electrons. Then you have to go for the main rule, bond pair repulsion always less, lone pair repulsion always high, bond pair lone pair repulsion will be in the medium level. So type of electron pair, and then to minimize the repulsion, bond angle will distort or bond angle will reduce from this value to this value. ಯಾವ ವ್ಯಾಲ್ಯೂಯಿಂದ ಯಾವ ವ್ಯಾಲ್ಯೂಗೆ ಬಾಂಡ್ ಆಂಗಲ್ ಕಡಿಮೆ ಆಯಿತು, ಬಾಂಡ್ ಆಂಗಲ್ ಕಡಿಮೆ ಆಗಿದ್ರಿಂದ ಥಿಯರಿಟಿಕಲ್ ಜಿಯೋಮೆಟ್ರಿ ಏನಾಗಿ ಚೇಂಜ್ ಆಯಿತು, ಇದಿಷ್ಟನ್ನು ಬರೆದ್ರೆ ಸಾಕು. ಸೊ ಹಿಯರ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ ವಿಚ್ ಇಸ್ ಪ್ರೆಸೆಂಟ್ ಅರೌಂಡ್ ದ ಸೆಂಟ್ರಲ್ ಆಟಮ್. ಸೊ ನಿಮ್ಗೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸೆಂಟ್ರಲ್ ಆಟಮ್ಸ್ ನ ಕೊಡೋದು ತುಂಬಾ ಸಿಂಪಲ್ ಮಾಲಿಕ್ಯೂಲ್ ಗಳಿಗೆ ಕೊಟ್ಟಿರ್ತಾರೆ. In all those simple molecules we will be having central atoms like nitrogen, oxygen, sulfur, hydrogen, carbon, phosphorus. ಇವಿಷ್ಟ ಇರುತ್ತೆ. ಇದನ್ನ ಬಿಟ್ರೆ ನಿಮ್ಗೆ ಇನ್ಯಾವುದೇ ರೀತಿ ಸೆಂಟ್ರಲ್ ಆಟಮ್ಸ್ ಬರಲ್ಲ. ಸೊ ಈ 6 ಸೆಂಟ್ರಲ್ ಆಟಮ್ಸ್ ಗಳಿಗೆ ಸುತ್ತ ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ ಇರುತ್ತೆ, ಯಾವ ರೀತಿಯ ಎಲೆಕ್ಟ್ರಾನ್ ಪೇರ್ಸ್ ಇರುತ್ತೆ ಅನ್ನೋದನ್ನ ನೀವು ನೋಡ್ಕೊಂಡ್ರೆ ದಿಸ್ ಕ್ವಶನ್ ವಿಲ್ ಬಿ ಈಸಿಯೆಸ್ಟ್ ಕ್ವಶನ್ and you can easily score 3 marks. Thank you.